ಬಂದಿದ್ದಾರೆ ನಮ್ಮ ಲೈಫಲ್ಲಿ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಬಟ್ಟೆ ಹರಿಯತ್ತೆ, ಉಟ್ಟ ಬಟ್ಟೆ ಮೈ ಮೇಲೆ ಹರಿಯುವಂಥದ್ದು, ಎಲ್ಲೋ ಒಂದು ಕಡೆ ತಗ್ಲತ್ತೆ, ಹರಿಯತ್ತೆ, ಎಲ್ಲೋ ಸಿಕ್ಕಾಕೊಡತ್ತೆ. ನಾವು ರೆಗ್ಯುಲರ್ ರೊಟೀನಲ್ಲಿ ಇರ್ತೀವಿ, ಆಯ್ತಾ? ಬಟ್ಟೆ ಹರಿದು ಸೂಚನೆ ಕೊಡುತ್ತೆ ಶನಿ ಶುರುವಾಗಿದೆ ಅಂತ. ಮೂಳೆಗಳಿಗೆ ತೊಂದರೆಯನ್ನು ಕೊಡ್ತಾನೆ, ಎಸ್ಪೆಷಲಿ ಜಾಯಿಂಟ್ಗಳಿಗೆ, ಮೂಳೆಗಳಿಗೆ ತೊಂದರೆ ಶುರುವಾಗುತ್ತೆ. ಶನಿ ಬಂದಿದ್ದಾರೆ ನಮ್ಮ ಲೈಫಲ್ಲಿ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಮ್ಮ? ಹಾಂ, ಇದು ಕೂಡ ಒಳ್ಳೆಯ ಪ್ರಶ್ನೆ. ಈಗ ಜಾತಕನೇ ಬರ್ಸಿಲ್ಲ, ಜಾತಕನೇ ಗೊತ್ತಿಲ್ಲ, ಜಾತಕನೇ ನಾವು ನಂಬಲ್ಲ ಅಂದ್ಕೊಳ್ಳೋಣ. ಆವಾಗ ಮೊದಲಿಗೆ ನಮಗೆ ಗೋಚರ ಆಗೋದು ಬಟ್ಟೆ ಹರಿಯತ್ತೆ, ಉಟ್ಟ ಬಟ್ಟೆ ಮೈ ಮೇಲೆ ಹರಿಯುವಂಥದ್ದು, ಎಲ್ಲೋ ಒಂದು ಕಡೆ ತಗ್ಲತ್ತೆ, ಹರಿಯತ್ತೆ, ಎಲ್ಲೋ ಸಿಕ್ಕಾಕೊಳ್ಳುತ್ತೆ. ನಾವು ರೆಗ್ಯುಲರ್ ರೊಟೀನಲ್ಲಿ ಇರ್ತೀವಿ, ಆಯಿತಾ? ಬಟ್ಟೆ ಹರಿದು ಸೂಚನೆ ಕೊಡುತ್ತೆ ಶನಿ ಶುರುವಾಗಿದೆ ಅಂತ. ಕೆಲವು ಸರ್ತಿ ಏನಾಗುತ್ತೆ, ಹೊಸ ಬಟ್ಟೆ ತಂದಿರ್ತೀವಿ, ಹಿಂಗೆ ಹಾಕೊಳ್ಳೋವಾಗಲೇ ಹರಿದೋಗ್ಬಿಡುತ್ತೆ. ಅಲ್ಲಿಂದ ನಾವು ಹುಷಾರಾಗಬೇಕು. ಅಲ್ಲಿ ಶನಿ ಆರಂಭ ಆದ, ವಕ್ರಿಸ್ದ ಅಂತ, ಆಯಿತಾ? ಅದರ ನಂತರ ಸೆಕೆಂಡ್ ಸೈಡ್ ಎಫೆಕ್ಟ್ ಬೋನ್ ಬ್ರೇಕೇಜಸ್, ಮೂಳೆಗಳಿಗೆ ತೊಂದರೆಯನ್ನು ಕೊಡ್ತಾನೆ. ಎಸ್ಪೆಷಲಿ ಜಾಯಿಂಟ್ಗಳಿಗೆ, ಮೂಳೆಗಳಿಗೆ ತೊಂದರೆ ಶುರುವಾಗುತ್ತೆ. ಮೂಳೆ ಮುರಿಯೋದು ಅಥವಾ ಜೋಡು ಅಂದರೆ ಜಾಯಿಂಟ್, ಜೋಡುಗಳಲ್ಲಿ ನೋವುಗಳು ಆರಂಭ ಆಗೋದು. ನಾನೇನೂ ಕೆಲಸ ಮಾಡಿರಲ್ಲ, ಅದಕ್ಕೆ ಪ್ರೆಷರೈಸೇ ಇರಲ್ಲ. ತುಂಬ ಕೆಲಸ ಮಾಡೋರಿಗೆ ನೋವು ಬರೋದು ನಾನು ಹೇಳ್ತಾ ಇಲ್ಲ. ಆರಾಮಾಗಿ ಕೂತ್ಕೊಂಡಿದ್ದಾಗ ಆರಾಮಾಗಿರ್ತಾರೆ, ಕೆಲಸ ವ್ಯವಹಾರಗಳು ಮಾಡ್ತಾಯಿದ್ರು ಆ ತೊಂದರೆಗೆ ಒಳಗಾಗುವಂಥ ಕೆಲಸ ಮಾಡ್ತಾ ಇರಲ್ಲ. ಅಂಥ ಟೈಮಲ್ಲಿ ಆ ದೋಷಗಳು ಕಾಣಕ್ಕೆ ಶುರುವಾಗತ್ತೆ. ಆವಾಗ ತಿಳ್ಕೋಬೇಕು ಶನಿ ಶುರುವಾದ ಅಂತ. ಎಸ್ಪೆಷಲಿ ಕಾಲಿನಿಂದ ಶುರು ಮಾಡ್ತಾನವನು. ಯಾಕೆಂದರೆ ಶನಿ ಒಂದು ಧಾರ್ಮಿಕ ಪದ್ಧತಿಯಲ್ಲಿ ತಗೊಳ್ಳೋದು, ಜಾತಕದ ಜ್ಯೋತಿಷ್ಶಾಸ್ತ್ರದ ಮುಖೇನ ತಗೊಳ್ಳುವಾಗ ಶನಿ ಕುಂಟ ಅಂತ ಹೇಳ್ತೀವಿ. ಅದಕ್ಕೆ ವೈದ್ಯಕೀಯ ಹಿನ್ನೆಲೆ ಇದೆ. ಆ ಶನಿ ಛಾಯಾದೇವಿ ಸೂರ್ಯಪುತ್ರ ಶನಿ, ಅವನು ಸೂರ್ಯನ ಪ್ರಖರತೆಗೆ ಆ ತಾಯಿ ಪಾತಾಳ ಲೋಕಕ್ಕೆ ಹೋಗ್ಬಿಟ್ಲು, ಅಲ್ಲಿ ವೈಟಮಿನ್ ಡಿ ಡಿಫಿಷಿಯನ್ಸಿ ಇಂದ ಊನ ಆಗಿ ಜನಿಸ್ತು ಮಗು. ಈ ಥರದೊಂದು ಕತೆ. ಅಂದರೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ಅಡಗಿಸಿಟ್ಟಿದ್ದಾರೆ ಆಧ್ಯಾತ್ಮಿಕತೆಯಲ್ಲಿ, ಆಯಿತಾ? ಶಾಸ್ತ್ರೋಕ್ತವಾಗಿ ಅಲ್ಲಿ ಶುರುವಾಗುತ್ತೆ. ಯಾವುದೇ ಒಂದು ಈ ಥರದ್ದು ಸಡನ್ನಾಗಿ ಆದಾಗ ಸ್ವಲ್ಪ ಚಿಂತನೆಯನ್ನು ಮಾಡಿಕೊಂಡು, ಯಾಕೆ ಹಿಂಗಾಯಿತು? ಜಾತಕ ನಂಬಲಿಲ್ದವ್ರಿಗೆ ನೀವು ದೇವಸ್ಥಾನಕ್ಕೆ ಹೋಗಿ ಜಾತಕ ಹೋಗಿ ಅಂತ ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ನಾನು ಮುಂದೆ ಏನಾದ್ರು ಕೆಲಸ ಮಾಡುವಾಗ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿಕೊಂಡಾಗ ಕೆಲವೊಂದು ಅವಾಯ್ಡ್ ಆಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.